ಆತ್ಮೀಯ ಯೋಗ ಬಂಧುಗಳಿಗೆಲ್ಲರಿಗೂ ನಮಸ್ತೆ. ಗುರು ಪೂರ್ಣಿಮೆಯ ಶುಭಾಶಯಗಳು ಎಲ್ಲರಿಗೂ. ಗುರುಗಳ ಬಗ್ಗೆ ಒಂದೆರಡು ವಿಚಾರವನ್ನು ತಿಳಿಸುವಂತವಳು ನಾನಾಗಿದ್ದೇನೆ. ಏನಂದ್ರೆ ಗುರು ಪೂರ್ಣಿಮೆ ಮತ್ತೆ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡುವಂತದ್ದಿದೆ ಅಲ್ವಾ. ಈಗ ಶಿಕ್ಷಕರ ದಿನಾಚರಣೆಗೂ ಗುರುವಿಗೆ ನಮನಗಳು ಹೇಳೋದಿದೆ. ಹಾಗೆ ಗುರು ಪೂರ್ಣಿಮೆಗೆ ಕೆಲವೊಂದಷ್ಟು ಶಿಕ್ಷಕರಿಗೂ ನಮನ ಸಲ್ಲಿಸುವಂತದ್ದು ಇದೆ. ಇದರ ವ್ಯತ್ಯಾಸ ಏನಂತ ಗೊತ್ತಿದೆಯಾ? ಶಿಕ್ಷಕರು ಗುರುವಿನ ವ್ಯತ್ಯಾಸ ಗೊತ್ತಿದೆಯಾ? ಗೊತ್ತಿದೆಯಾ? ಗೊತ್ತಿಲ್ಲ. ಹಾಗೆ ಅದು ವ್ಯತ್ಯಾಸ. ಶಿಕ್ಷಕರಂದ್ರೆ ಏನು, ಗುರುಗಳಂದ್ರೆ ಏನು ಅಂತ. ಹೀಗಾಗಾದ್ರೆ ಇದರ ವ್ಯತ್ಯಾಸ ತಿಳಿಸ್ತಾನೆ. ಶಿಕ್ಷಕರು ನಮಗೆ ವಿದ್ಯೆಯನ್ನು, ವಿನಯತೆಯನ್ನು, ಹಾಗೆ ನಾವು ಯಾವ ಸನ್ಮಾರ್ಗವನ್ನು ನಮಗೆ ತೋರಿಸಿಕೊಡುವಂತವರು ಶಿಕ್ಷಕರು. ನಾವು ಹೇಗೆ ತಪ್ಪು ದಾರಿಯಲ್ಲಿ ನಡೀತೇವೆ ಅದನ್ನು ತಿದ್ದಿ ಒಳ್ಳೆಯ ದಾರಿ ತೋರಿಸಿ ಸನ್ಮಾರ್ಗದಲ್ಲಿ ನಡೆಸುವವರು ಶಿಕ್ಷಕರು. ಹಾಗೆ ಗುರು ಏನು, ನಮಗೆ ಆಧ್ಯಾತ್ಮಿಕತೆಯ ದಾರಿಯನ್ನು ತೋರಿಸಿಕೊಂಡು ಬರುವವರು. ಒಂದು ವಿದ್ಯೆಯನ್ನು ಕಲಿಸಿಕೊಡ್ಬೇಕಿದ್ರೆ ಗುರುವಾದವನು ಅದಕ್ಕೆ ಫಲಾಪೇಕ್ಷೆ ಪಡೆಯುವುದಿಲ್ಲ, ಅವನೇ ಗುರುವಾಗಿರ್ತಾನೆ. ಫಲಾಪೇಕ್ಷೆಯನ್ನು ಪಡುವವನು ಯಾರಾಗಿರ್ತಾನೆ? ಅಥವಾ ಏನು ಅದಕ್ಕೆ ನಾನೊಂದು ವಿದ್ಯೆ ನಿಮ್ಗೆ ಕೊಡ್ತಾನೆ, ಅದಕ್ಕೆ ನೀವು ನನಗೆ ಅದಕ್ಕೆ ಪ್ರತಿಯಾಗಿ ಏನ್ ಕೊಡ್ತೀರಿ? ದುಡ್ಡು ಅಥವಾ ಏನು ಅದಕ್ಕೆ ಪ್ರತಿಯಾಗಿ ಕೊಡ್ತೀರಿ? ಆವಾಗ ನಾನೇನು ಶಿಕ್ಷಕಿ ಆಗ್ತಾನೆ. ನಾನು ವಿದ್ಯೆ ಕಲಿಸುವಾಗ ಅದಕ್ಕೆ ನಿಮ್ಮ ಹತ್ರ ಪ್ರತಿಯಾಗಿ ನಾವು ಏನು ವಸ್ತುವನ್ನು ಅಪೇಕ್ಷೆ ಪಡದೆ ತಕೊಳ್ಳದೆ ಇರ್ತೇವೆ ನೋಡಿ, ಅವರು ಗುರುವಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದೇ ಗುರು ಶಿಕ್ಷಕರ ವ್ಯತ್ಯಾಸ. ಹಾಗೆ ಗುರು ಎನ್ನುವ ಶಬ್ದದ ಅರ್ಥ ಏನಂದ್ರೆ, ಗು ಅಂದ್ರೆ ಅಜ್ಞಾನ ಮತ್ತೆ ಅಂಧಕಾರ, ರು ಅಂದ್ರೆ ಸುಜ್ಞಾನ ಬೆಳಕು. ಅಜ್ಞಾನದಿಂದ ಅಂಧಕಾರದಿಂದ ನಮ್ಮನ್ನು ಬೆಳಕಿನೆಡೆಗೆ ಜ್ಞಾನದ ಕಡೆಗೆ ಕರೆದೊಯ್ಯುವನು ಗುರುವಾಗಿರ್ತಾನೆ. ನಮ್ಮನ್ನು ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಸಿಕೊಂಡು ಬರುವವನು ಗುರುವಾಗಿರ್ತಾನೆ. ಈಗ ಇದ್ರ ಬಗ್ಗೆ ಒಂದು ಕತೆ ಹೇಳ್ತಾನೆ, ಆಧ್ಯಾತ್ಮಿಕತೆಯ ಬಗ್ಗೆ ಒಂದು ಕತೆ ಹೇಳ್ತಾನೆ. ಹೆಚ್ಚಿನವರು ಎಣಿಸ್ಕೊಳ್ತಾರೆ, ಏನು ಆಧ್ಯಾತ್ಮಿಕ ಅಂದ್ರೆ ಏನಪ್ಪ? ಹೆಚ್ಚಿನವರಿಗೆ ಇದರ ಬಗ್ಗೆ ತಿಳಿದಿರುವುದಿಲ್ಲ. ಇದರ ಬಗ್ಗೆ ನಾನು ಸೀನಿಯರ್ನವರಿಗೆ ಹೇಳಿದ್ದೇನೆ ಕತೆ, ಆದ್ರೆ ಇತ್ತೀಚೆಗೆ ಸೇರಿದವರಿಗೆ ಇದರ ಬಗ್ಗೆ ವಿಚಾರಗಳು ಗೊತ್ತಿಲ್ಲ. ಒಂದು ಕಥೆ ಹೇಳ್ತಾನೆ. ಒಬ್ಬ ರಾಜಕುಮಾರ ಇರ್ತಾನೆ. ರಾಜಕುಮಾರ ಗುರುವಿನ ಅನುಯಾಯಿ ಆಗಿರ್ತಾನೆ. ಏನು ಅವನಿಗೆ ಒಬ್ಬ ಗುರು ಇರ್ತಾನೆ, ಅವನು ಏನು ಹೇಳ್ತಾನೆ ಅದಕ್ಕೆ ಪ್ರಕಾರವಾಗಿ ನಡೆದುಕೊಂಡು ಬರುವ ಆಧ್ಯಾತ್ಮಿಕ ವ್ಯಕ್ತಿ ರಾಜಕುಮಾರನಾಗಿರ್ತಾನೆ. ಹಾಗೆ ಅವನ ತಂದೆಗೆ ಆರೋಗ್ಯ ಹದಗೆಟ್ಟಿರ್ತದೆ. ಹಾಗೆ ರಾಜ್ಯಭಾರದ ವ್ಯವಸ್ಥೆ ಏನು, ಮಗನೇ ಮಾಡುವಂತ ಅನಿವಾರ್ಯ ಬರ್ತದೆ. ರಾಜ್ಯಭಾರ ಮಾಡಿಕೊಳ್ಬೇಕು, ಪ್ರಜೆಗಳನ್ನು ನೋಡಿಕೊಳ್ಬೇಕು, ನೀನು ರಾಜನಾಗ್ಬೇಕನ್ನುವಂಥದ್ದು ಅನಿವಾರ್ಯತೆ ಬರ್ತದೆ, ರಾಜ ಸಿಂಹಾಸನ ಏರುವಂಥದ್ದು. ಹಾಗೆ ರಾಜ ಸಿಂಹಾಸನ ಏರ್ತಾನೆ, ಪಟ್ಟಾಭಿಷೇಕ ನಡೀತದೆ. ಹಾಗೆ ರಾಜನಾಗಿ ಆಡಳಿತ ನಡೆಸ್ತಾನೆ. ಹಾಗೆ ಸಂಚಾರ ಕೂಡ ಮಾಡ್ತಾನೆ, ಊರಿಂದ ಊರಿಗೆ, ದೇಶ ಸಂಚಾರ ಮಾಡ್ತಾನೆ. ಅವನ ಒಂದು ಏನು ಕರ್ಮವನ್ನು ಗುರು ತಿಳಿಸಿದಂತೆ ನಡೆಸಿಕೊಂಡು ಬರ್ತಾನೆ. ಏನು ರಾಜನಾದವನು ಏನು ಪ್ರಜೆಗಳನ್ನು ಯಾವ ರೀತಿ ನಡ್ಸ್ಕೊಳ್ಬೇಕು ಎನ್ನುವಂಥದ್ದು ಗುರು ಅವನಿಗೆ ತಕ್ಕುದಾದ ಒಂದು ದಾರಿಯನ್ನು ತೋರಿಸಿಕೊಂಡು ಬರ್ತಾ ಇರ್ತಾರೆ. ಅದೇ ರೀತಿ ನಡ್ಕೊಂಡು ಬರ್ತಾ ಇರ್ತಾನೆ. ಯಾರು? ರಾಜ ಕುಮಾರ. ಹಾಗೆ ಒಂದೂರಿನಿಂದ ಮತ್ತೊಂದೂರಿಗೆ ಸಂಚಾರ ಮಾಡ್ತಾ ಇರ್ತಾನೆ. ಹಾಗೆ ಅವನ ಜೊತೆಗೆ ರಾಜಭಟರು ಎಲ್ಲ ಬರ್ತಾರೆ, ಸೇವಕರ ಸೈನ್ಯ ಎಲ್ಲ ಜೊತೆಯಾಗಿ ಇರ್ತಾರೆ. ಹಾಗೆ ಮತ್ತೊಂದು ಊರಿಗೆ ಹೋಗ್ತಾನೆ, ಅಲ್ಲಿ ಉಳ್ಕೊಳ್ತಾನೆ. ಒಂದು ರಾತ್ರಿ ಉಳ್ಕೊಳ್ಬೇಕಿದ್ರೆ ರಾಜಕುಮಾರ, ಅವನು ರಾಜ, ಅವನಿಗೆ ಬೇಕಾದಂತಹ ಸಲಕರಣೆಗಳು, ವಸ್ತುಗಳು ಅವನು ಏನು ಉಪಯೋಗಿಸ್ತಾನೆ ಎಲ್ಲ ಕೂಡ ಇದ್ದಿರ್ಬೇಕು ಅಲ್ವಾ. ಹಾಗೆ ಅವನು ಉಳ್ಕೊಳ್ಳಿಕ್ಕೆ ರಾಜನಿಗೆ ಉಳ್ಕೊಳ್ಳಿಕ್ಕೆ ಆ ಡೇರೆ ನಿರ್ಮಿಸ್ತಾರೆ. ಅವುಗಳ ಮೊಳೆಗಳೆಲ್ಲ ಚಿನ್ನದಿಂದ ಹೊಡೆದಂತಹ ಮೊಳೆಗಳಾಗಿರ್ತದೆ. ಹಾಗೆ ಅದ್ರ ಒಳಗೆ ಅವನಿಗೆ ಬೇಕಾದಂತಹ ವೈಭೋಗದ ವಸ್ತುಗಳೆಲ್ಲ ಇರ್ತದೆ. ಯಾಕಂದ್ರೆ ಅವ ರಾಜ ಅಲ್ವಾ, ಹಾಗಾಗಿ ವೈಭೋಗದ ವಸ್ತುಗಳೆಲ್ಲ ಅನುಭವಿಸುವಂತದ್ದು ಇದ್ದಿರ್ತದೆ ಆ ಡೇರೆಯಲ್ಲಿ. ಹಾಗೆ ಅವನನ್ನು ಕಾಯ್ಲಿಕ್ಕೆ ಅವನ ಸೇವಕರೆಲ್ಲ ಡೇರೆಯ ಹೊರಗಿನಿಂದ ಕಾಯ್ಕೊಂಡು ಇರ್ತಾರೆ, ಅವನ ಕಾವಲಾಗಿ. ಹಾಗೆ ಅದೇ ದಾರಿಯಲ್ಲಿ ಒಬ್ಬ ಭಿಕ್ಷುಕ ಬರ್ತಾನೆ. ಭಿಕ್ಷುಕ ನೋಡ್ತಾನೆ, ಡೇರೆಯನ್ನು ನೋಡ್ತಾನೆ.
ಆಡಂಬರದಿಂದ ಕೂಡಿದ ಡೇರೆ ಆಗಿರ್ತದೆ. ಹಾಗೆ ಅವನು ಈ ಇವರಲ್ಲಿಗೆ ಹೋದ್ರೆ, ಸೇವಕರಲ್ಲಿ ಹೋಗಿ ಈ ರಾಜನಲ್ಲಿ ಸ್ವಲ್ಪ ಏನಾದ್ರೂ ಸಹಾಯವನ್ನು ಕೇಳಿಕೊಂಡ್ರೆ, ನನಗೆ ಸಹಾಯವನ್ನು ನೀಡಿದ್ರೆ ನನ್ನ ಕಷ್ಟ ಎಲ್ಲ ಪರಿಹಾರ ಆಗ್ತದಲ್ವಾ. ಹಾಗಾಗಿ ಈ ಸೈನಿಕರಲ್ಲಿ ಸ್ವಲ್ಪ ಒಂಚೂರು ರಿಕ್ವೆಸ್ಟ್ ಮಾಡಿಕೊಂಡು ರಾಜನನ್ನು ಭೇಟಿಯಾಗುವ ಅಂತೇಳಿ ಸೇವಕರಲ್ಲಿ ಹೋಗ್ತಾನೆ ಭಿಕ್ಷುಕ. ಹೋಗಿ ಕೇಳ್ತಾನೆ, ನಾನು ತುಂಬಾ ಬಡವ ಭಿಕ್ಷುಕ, ನನಗೆ ಏನೂ ಇಲ್ಲ, ತಿನ್ಲಿಕ್ಕೆ ಆಹಾರ ಎಲ್ಲ ಏನೂ ಇಲ್ಲ, ಕಷ್ಟದಲ್ಲಿದ್ದೇನೆ, ನನಗೆ ಸಹಾಯ ಮಾಡ್ಬೇಕು, ರಾಜನನ್ನು ಕರೀರಿ ಅಂತೇಳಿ ಹೇಳ್ತಾನೆ. ಅವಾಗ ಈ ಸೈನಿಕರು ಏನ್ ಮಾಡ್ತಾರಂದ್ರೆ, ಇಲ್ಲ ರಾಜನನ್ನು ಕರೆಸ್ಲಿಕ್ಕೆ ಆಗಲ್ಲ, ಅವರು ಧ್ಯಾನದಲ್ಲಿದ್ದಾರೆ, ಅವರಿಗೆ ಈಗ ಅವರು ಅನುಮತಿ ಕೊಡೋದಿಲ್ಲ, ಆಗುದಿಲ್ಲ ಹೇಳ್ತಾರೆ. ಅವಾಗ ಭಿಕ್ಷುಕನಿಗೆ ಸಿಟ್ಟು ಬರ್ತದೆ, ಯಾಕಾಗಲ್ಲ, ಅವ್ರು ಏನು ಧ್ಯಾನದಲ್ಲಿರೋದು, ಏನು ಯೋಗ ಮಾಡೋದು, ಇಂಥ ಆಡಂಬರದ ಒಂದು ಅರಮನೆ ಅಂತ ಒಂದು ಡೇರೆಯಲ್ಲಿ, ಆಡಂಬರದಂತ ಡೇರೆಯಲ್ಲಿ ಇದ್ದು ಇವ್ರು ಏನು ಯೋಗ ಮಾಡೋದು, ಏನು ಧ್ಯಾನ ಮಾಡೋದು, ಕರೀರಿ ಅವನನ್ನ, ಕರಿಲೇಬೇಕು ರಾಜನನ್ನ, ನನ್ನ ಏನು ಸಮಸ್ಯೆ ಇತ್ತು ನನಗೆ ಹೇಳಲೇಬೇಕಂತ ಒತ್ತಾಯ ಮಾಡಿ ಕರೆಸ್ಲಿಕ್ಕೆ ಹೇಳ್ತಾನೆ. ಅವಾಗ ಇವರಿಬ್ಬರ ಮಧ್ಯೆ, ಈಗ ಸೇವಕರು ಮತ್ತೆ ಈ ಭಿಕ್ಷುಕನ ಮಧ್ಯೆ ಕಿತಾಪತಿ ಜಗಳ ಶುರುವಾಗ್ತದೆ. ಅವ್ರು ಹೋಗನ್ನೋದು, ಇವನು ಹೋಗೋದೇ ಇಲ್ಲ, ಈ ರೀತಿ ಪರಿಸ್ಥಿತಿ ಇರ್ತದೆ. ಅವಾಗ ಪಕ್ಕ ಆ ರಾಜ ಧ್ಯಾನಾವಸ್ಥೆಯಿಂದ ಬಂದು ಬಿಡ್ತಾನೆ ಹೊರಗೆ. ಇವನಿಗೆ ಈ ಸದ್ದು ಗದ್ದಲಗಳು ಕೇಳಿಸಿಕೊಳ್ತದೆ. ಹೊರಗೆ ಬರ್ತಾನೆ, ನೋಡ್ತಾನೆ, ಭಿಕ್ಷುಕನನ್ನು ನೋಡ್ತಾನೆ, ಭಿಕ್ಷುಕ ರಾಜನನ್ನು ನೋಡ್ತಾನೆ. ಹಾಗೆ ಭಿಕ್ಷುಕ ಹೇಳ್ತಾನೆ, ನೀನು ಧ್ಯಾನಾವಸ್ಥೆಯಲ್ಲಿದ್ದೆ, ಯೋಗ ಮಾಡುವವನು, ಏನು ನಿನ್ನ ಯೋಗ, ಇಷ್ಟು ಆಡಂಬರದ ಒಂದು ವ್ಯವಸ್ಥೆಯಲ್ಲಿ ನೀನಿದ್ದುಕೊಂಡಿದ್ದೆ, ನಿನ್ನದಿದು ಧ್ಯಾನವ, ಏನಿದು ನಿನ್ನದು ಅಂತ ಹೇಳ್ಕೊಂಡು ಭಿಕ್ಷುಕ ಜೋರ್ ಮಾಡ್ತಾನೆ. ನೀನು ಏನು ಧ್ಯಾನದಲ್ಲಿದ್ಯೋ ಅಥವಾ ಅಲ್ಲ, ನೀನು ಯೋಗಿಯಾಗಿದ್ಯೋ, ಬಾ ನನ್ ಜೊತೆಗೆ, ನಾವು ಹೋಗುವ, ಭಿಕ್ಷಾಟನೆ ಮಾಡಿ ನಮ್ ಜೀವನ ನಡೆಸುವ, ಅದು ಬಿಟ್ಟು ನೀನು ಆಡಂಬರದಲ್ಲಿ ಇದ್ದುಕೊಂಡು ಏನು ನಿನ್ನದು ಯೋಗ ಅಂತ ಹೇಳ್ಕೊಂಡು ಕೇಳ್ಕೊಳ್ತಾನೆ. ಅವಾಗ ರಾಜ ಏನ್ ಮಾಡ್ತಾನಂದ್ರೆ, ಸರಿಯಪ್ಪ ನಿನ್ ಜೊತೆ ನಾನು ಬರ್ಬೇಕಾ, ಬರ್ತೇನೆ ನಾನು, ಹೋಗುವ ನಡಿ ಅಂತ ಹೇಳ್ಕೊಂಡು ರಾಜಕುಮಾರ ಹೇಳಿಬಿಡ್ತಾನೆ. ಸರಿ ಅಂತ ಇಬ್ರು ಹೊರಡ್ತಾರೆ. ಅಲ್ಲಿಂದ ಹೊರಡ್ಕೊಂಡು ಮುಂದೆ ಬರ್ತಾರೆ. ಮುಂದೆ ಬರ್ಬೇಕಿದ್ರೆ ಭಿಕ್ಷುಕನಿಗೆ, ಅಯ್ಯೋ ನಾನು ಈ ಸೈನಿಕರ ಜೊತೆಗೆ ಜಗಳ ಮಾಡಿಕೊಂಡು ನಾನು ಭಿಕ್ಷಾ ಪಾತ್ರೆನಲ್ಲೇ ಬಿಟ್ಟು ಬಂದೆ, ಇನ್ನು ನಾನು ಮುಂದೆ ಹೋಗ್ಲಿಕ್ಕೆ ಭಿಕ್ಷಾ ಪಾತ್ರೆ ಭಿಕ್ಷೆ ಯಾಚನೆ ಮಾಡ್ಲಿಕ್ಕೆ ನನಗೆ ಪಾತ್ರೆ ಬೇಕಲ್ವಾ, ಈಗ ಪಾತ್ರೆ ನಾನು ಹೋಗಿ ತರಲೇಬೇಕು, ಇರಪ್ಪ ಸ್ವಲ್ಪ ನಾನು ಹೋಗಿ ನನ್ನ ಪಾತ್ರೆ ಭಿಕ್ಷಾ ಪಾತ್ರೆನ ತಕೊಂಡ್ ಬರ್ತೇನೆ, ಮತ್ ನಿನ್ ಜೊತೆ ಬರ್ತಾನೆ ಅಂತೇಳಿ ವಾಪಸ್ ಬರ್ಲಿಕ್ಕೆ ನೋಡ್ತಾನೆ. ಅವಾಗ ರಾಜ ಹೇಳ್ತಾನೆ ಏನಂದ್ರೆ, ನೋಡು ನೀನು ಒಂದು ತಕ್ಷಣ ಕರೆದ ಕೂಡ್ಲೆ ನನ್ನ ಅರಮನೆಯನ್ನು, ನನ್ನ ಸೇವಕರನ್ನು ಎಲ್ಲರನ್ನು ಬಿಟ್ಟು ಬಂದೆ, ನಾನು ಚಂದ ಆಡಂಬರದಲ್ಲಿ ಇದ್ವಂತ ಏನು ವಸ್ತುಗಳು, ವೈಭೋಗದ ವಸ್ತುಗಳು ಎಲ್ಲ ಬಿಟ್ಟು ಬಂದೆ ನಿನ್ ಜೊತೆಗೆ. ಆದ್ರೆ ನೀನೇನ್ ಮಾಡ್ದೆ, ನಿನ್ನ ಭಿಕ್ಷಾ ಪಾತ್ರೆ ಬೇಕೆಂದು ಆ ಹಂಬಲದಲ್ಲಿ ನೀನಿದ್ದೆ ಅಲ್ವಾ. ಇದು ನನಗೆ ನಿನಗಿರುವ ವ್ಯತ್ಯಾಸ, ನಿನಗೆ ನನಗಿರುವ ವ್ಯತ್ಯಾಸ ಇದು. ನಾವು ಏನೇ ವೈಭೋಗದಲ್ಲಿರ್ಲಿ, ಯಾವುದ್ರಲ್ಲಿರ್ಲಿ, ಇದು ಯಾವುದು ನನ್ನದಲ್ಲ, ಇದು ಯಾರು, ಭಗವಂತ ಕೊಟ್ಟದ್ದು. ಇವತ್ತಲ್ಲ ನಾಳೆ ಭಗವಂತ ಇದನ್ನು ತಗೊಳ್ಳುವಂಥದ್ದು ಅಲ್ವಾ. ನನ್ನದಲ್ಲ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಇದ್ದುಕೊಂಡು ನಾವು ಜೀವನ ನಡೆಸುವವರಾಗಿರ್ಬೇಕು. ಸಣ್ಣ ಪುಟ್ಟ ವಸ್ತುಗಳಿಗೆ ಆಸೆ ಪಟ್ಟುಕೊಂಡು ಆಸೆ ಬುರುಕರಾಗಿ ನಾವಿರಬಾರ್ದು. ನಮ್ಮ ಜೀವನ ನಿಸ್ವಾರ್ಥದಿಂದ ತುಂಬಿರ್ಬೇಕು. ಇದೇ ಆಧ್ಯಾತ್ಮಿಕ ಅನ್ನುವಂಥದ್ದು ಭಿಕ್ಷುಕನಿಗೆ ಮನವರಿಕೆ ಮಾಡಿಸ್ತಾನೆ. ಭಿಕ್ಷುಕ ನಂತರ ಎಲ್ಲವನ್ನು ಬಿಟ್ಟು ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಿಯಾಗಿ ಇರ್ತಾನೆ. ಹಾಗೆ ಆಧ್ಯಾತ್ಮಿಕ ಅಂದ್ರೆ ಈ ರೀತಿ ನಾವು ಯಾವುದೇ ಒಂದು ಅನುಭವಿಸುವಂತ, ಭಗವಂತ ಕೊಟ್ಟಿರ್ತಾನೆ ಅನುಭವಿಸ್ಲಿಕ್ಕೆ, ನಮ್ಮ ಧರ್ಮ ಕರ್ಮಗಳಿಗೆ ಅನುಸಾರವಾಗಿ ಭಗವಂತ ನಮ್ಗೆ ಕೊಟ್ಟಿರ್ತಾನೆ. ಆದ್ರೆ ಇದು ಕೊಟ್ಟದ್ದಲ್ಲ ಭಗವಂತ, ಇದು ಯಾವುದು ನನ್ನದಲ್ಲ, ಎಲ್ಲ ಭಗವಂತನದ್ದೇ ಅನ್ನುವಂತಹ ಆ ಒಂದು ಭಾವನೆ ಇದ್ದಲ್ಲಿ ಇದುವೇ ಆಧ್ಯಾತ್ಮಿಕ ಆಗಿರುವಂಥದ್ದು. ಹಾಗೆ ಯಮ ನಿಯಮಗಳ ಬಗ್ಗೆ ನಿಮಗೆ ಒಂದಷ್ಟು ಕ್ಲಾಸ್ನಲ್ಲಿ ಹೇಳಿಕೊಂಡು ಬರ್ತೇನೆ. ನಾವು ಯೋಗ ಮಾಡುವವರು ಈ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಬರಬೇಕು. ಯಮ ನಿಯಮ ಅಷ್ಟಾಂಗ ಯೋಗದ ಬಗ್ಗೆ ಪಾಲನೆ ಮಾಡಿಕೊಂಡು ಬಂದಲ್ಲಿ ಮಾತ್ರ ನಾವು ಮೋಕ್ಷ ದಾರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.